ಪಪ್ಪ ಹೇಳಿದ್ರು ಬೇಗ ರೆಡಿಯಾಗಿ ಎಲ್ಲೋ ಹೋಗೋಣ ಅಂತ. ಸೊ ನಾವು ಗೋಲುಗೆ ಮಸಾಜ್ ಮಾಡಿ ರೆಡಿ ಮಾಡಿದ್ವಿ. ನಾನು ಸ್ವಲ್ಪ ಮೇಕಪ್ ಮಾಡಿಕೊಂಡೆ. ಹೆಲೋ ಫ್ರೆಂಡ್ಸ್, ನಾನು ಯಾವಾಗಲೂ ಹೊರಗಡೆ ಹೋಗಬೇಕಂದ್ರೆ ಗೋಲುಗೆ ಒಂದು ಸೆಟ್ ಬಟ್ಟೆ, ಡೈಪರ್ಸು, ನೆಸೆಸರಿ ಐಟಮ್ಸ್ನ ರೆಡಿ ಮಾಡ್ಕೊಂಡಿರ್ತೀನಿ. ಅಷ್ಟರಲ್ಲೇ ಲಡ್ಡು ಕಾರ್ ರೆಡಿ ಮಾಡಿದ್ರು. ಆ್ಯಸ್ ಯೂಶ್ವಲ್ ಪಪ್ಪ ಗ್ಯಾಪಲ್ಲಿ ಎಲ್ಲೋ ಹೋಗ್ಬಿಟ್ಟಿದ್ರು. ಗೋಲು ಫುಲ್ ಎಕ್ಸೈಟ್ ಆಗಿ ಡ್ರೈವಿಂಗ್ ಸೀಟ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದ. ಹಾಗೆ ಕಾಫಿ ಕುಡಿಯೋಷ್ಟರಲ್ಲಿ ಅಪ್ಪ ಬಂದರು. ನಾನು ಡೋರ್ ಓಪನ್ ಮಾಡಿದ ತಕ್ಷಣ ನನ್ನ ಫೇವ್ರೆಟ್ ಸಾಂಗ್ ಪ್ಲೇ ಆಗ್ತಾಯಿತ್ತು. ಹಾಗೆ ಈವ್ನಿಂಗ್ ಆಗಿತ್ತು. ಸೊ ವ್ಯೂ ತುಂಬ ಚೆನ್ನಾಗಿತ್ತು. ನಾವು ಹೋಗೋ ದಾರಿಲಿ ಅಪ್ಪ ಫ್ರೆಂಡ್ ಫಾರ್ಮ್ ಹೌಸ್ಗೆ ಹೋಗಿದ್ವಿ. ಹಾಗೆ ಗೋಲು ಆಗ್ತಾನೆ ಎದ್ದು ಫ್ರೆಶ್ ಮೂಡಲ್ಲಿ ಆಟ ಆಡ್ತಾಯಿದ್ದ. ಇದೆಲ್ಲ ಆಗಸ್ಟಲ್ಲಿ ಸಂಜೆ ಆಗಿತ್ತು. ಸೊ ನಮ್ಮ ಪಪ್ಪ ಮಮ್ಮಿಗೆ ಅಲ್ಲೇ ಡ್ರಾಪ್ ಮಾಡಿ ನಾನು ಲಡ್ಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ. ಸೊ ಪಪ್ಪ ಸಜೆಸ್ಟ್ ಮಾಡ್ತಾಯಿದ್ರು ಇಲ್ಲೇ ಮೇನ್ ರೋಡಲ್ಲಿ ಒಂದು ಹೋಟೆಲ್ ಇದೆ ಅಂತ. ಅಲ್ಲೇ ನಾಗೇಶ್ವ ಕೂಡ ಸಿಗ್ತಾ, ಅವನ ಜೊತೆ ಮಾತಾಡ್ಕೊಂಡು ಹೊರಟ್ವಿ. ಸೊ ಸ್ವಲ್ಪ ಮುಂದೆ ಹೋಗಿದ ತಕ್ಷಣವೇ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈ ಹೋಟೆಲ್ ಸಿಕ್ತು. ಸೊ ಹೋಟೆಲಿಂದ ಇಳಿದಿದ ತಕ್ಷಣ ನಂಗೆ ಗೊತ್ತಿರೋರೊಬ್ಬರು ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿ ಬಂದ್ವಿ. ಹಾಗೆ ನಾವಿಬ್ಬರು ಯಾವ ಚಾಟ್ಸ್ ತಿನ್ನೋಣ ಅಂತ ಡಿಸ್ಕಸ್ ಮಾಡ್ತಾಯಿದ್ವಿ. ಅಟ್ಲೀಸ್ಟ್ ಈ ವೀಕ್ ಆದರೂ ಡಯಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ. ಮಶ್ರೂಮ್ ಪೆಪ್ಪರ್ ಡ್ರೈ, ಸೇವ್ ಪುರಿ ನೋಡಿದ ತಕ್ಷಣ ನಂಗೆ ಯಾವುದೇ ಡಯಟು ಬೇಡ ಅನಿಸ್ತು. ಸೊ ಮಸಾಲೆ ದೋಸೆ ತುಂಬ ಕ್ರಿಸ್ಪಿಯಾಗಿತ್ತು. ಹಾಗೆ ಕಾಫಿ ಮುಗಿಸಿ ಅಲ್ಲೇ ಇರೋ ನನ್ನ ತಮ್ಮ ಅಂಗಡಿಗೆ ವಿಸಿಟ್ ಮಾಡಿದ್ವಿ. ಹಾಗೆ ಗೋಲು ನನಗೋಸ್ಕರ ವೇಟ್ ಮಾಡ್ತಾನಂತ ಮನೆಗೆ ಓಡಿ ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಮಿನಿ ವ್ಲಾಗ್.